ನಾನು ಹೇಳಿದ್ರೆ ನೀವು ನಂಬಲ್ಲ. ಪ್ರತಿ ಬಾರಿ ನಾನು ಯಮಹಾ ಡೀಲರ್ಶಿಪ್ ದಾಟುವಾಗ್ಲೂ ಸ್ಲೋ ಮಾಡಿ ನಿಂತು ಆ ಬೈಕ್ ನ ನೋಡ್ಕೊಂಡೇ ಹೋಗ್ತಿದ್ದೆ. ನನ್ನ ಕಾಲೇಜ್ ದಿನಗಳಿಂದನೂ ನನ್ನ ಡ್ರೀಮ್ ಬೈಕ್ R15 ನೋಡೋಕೆ ಸಕ್ಕತ್ತಾಗಿರುತ್ತೆ, ಅವರ ಬಿಗ್ RC ಸೀರೀಸ್ ಮಷಿನ್ಗಳ ತರ. ಇನ್ನು ಯಮಹಾದ ರೇಸಿಂಗ್ DNA ಮತ್ತು ಅದರ ಲೆಗಸಿ ಬಗ್ಗೆ ನಾನೇನು ಹೇಳೋದು ಬೇಡ. 2 ವರ್ಷ ಆಯ್ತು, ಸುಮಾರು 15,000 ಕಿಲೋಮೀಟರ್ ಓಡಿಸಿದ್ದೀನಿ. ಬಟ್ ಸ್ಟಿಲ್ ಇಟ್ಸ್ ಫೀಲ್ಸ್ ನ್ಯೂ ಟು ಮೀ. ಕೆಲವೊಮ್ಮೆ ಎಕ್ಸೈಟ್ಮೆಂಟ್, ಇನ್ ಕೆಲವೊಮ್ಮೆ ನೆಮ್ಮದಿ. ಎಲ್ಲಾ ಸಿಚುವೇಶನ್ ಅಲ್ಲೂ ಇದು ನನ್ನ ಜೊತೆಗೇನೆ ಇರುತ್ತೆ. ನಾನು ಈ ಬೈಕ್ ತಗೊಂಡು ಒಂದು ರೌಂಡ್ ಹೋದ್ರೆ ಎವ್ರಿಥಿಂಗ್ ಫೇಡ್ಸ್ ಅವೇ. ಇದ್ರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ವಿವಿಗೆ ಕಿಕ್ಕಿನ್ ಆಗಿದ ತಕ್ಷಣ ಒಳ್ಳೆ ಟಾಪ್ ಎಂಡ್ ಸಿಗುತ್ತೆ. ಟ್ರ್ಯಾಕ್ ನಲ್ಲಿ ಓಡಿಸುವಾಗ್ಲೂ ಒಂದು ಅದ್ಭುತವಾದ ಫೀಲಿಂಗ್. ಯಮಹಾ ಟ್ರ್ಯಾಕ್ ರೇಸ್ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಬೇರ್ಲಿ 2000 ರೂಪೀಸ್ ಆಗುತ್ತೆ. ಫ್ರೀ ಆಗಿ ಆಯಿಲ್ ಚೇಂಜ್ ಮಾಡಿ ನನ್ನ ಬೈಕ್ ನೇ ನಾನು ಟ್ರ್ಯಾಕ್ ಅಲ್ಲಿ ಓಡಿಸ್ ನೋಡಿದೆ. ಫುಲ್ ಸೂಟ್ ಹಾಕೊಂಡು ಟ್ರ್ಯಾಕ್ ಅಲ್ಲಿ ಗಾಡಿ ಓಡಿಸಿದ್ನೆಲ್ಲ ಮರೆಯೋದಕ್ಕೆ ಆಗಲ್ಲ. ಲೈಫ್ ಅಲ್ಲಿ ನನಗೆ ಈ ಇನ್ಸಿಡೆಂಟ್ ನ ಮರೆಯೋದಕ್ಕೆ ಆಗಲ್ಲ. ಒಂದು ದಿನ ನಾನು ಸ್ಪೀಡ್ ಆಗಿ ಹೋಗ್ತಿರುವಾಗ ದಿಢೀರ್ ಅಂತ ಒಂದು ಹಸು ಅಡ್ಡ ಬಂದ್ಬಿಡ್ತು. ಅವತ್ತಿನ ದಿನ ಡ್ಯುಯಲ್ ABS ಬರೀ ಫೀಚರ್ ಆಗಿರ್ಲಿಲ್ಲ, ಅದು ನನ್ನ ಪ್ರಾಣ ಉಳಿಸಿತ್ತು. ಈ 2 ವರ್ಷದಲ್ಲಿ ಇದು ಬರೀ ಪರ್ಫಾರ್ಮೆನ್ಸ್ ಆಗಿರ್ಲಿಲ್ಲ, ಒಂದು ಟ್ರಸ್ಟ್ ಮತ್ತೆ ಕಂಫರ್ಟ್ ಆಗಿತ್ತು. ಎಂಡ್ ಆಫ್ ದ ಡೇ ಇದು ನನಗೆ ಬರೀ ಬೈಕ್ ಅಲ್ಲ, ಇದು ನನ್ನ ಎಮೋಷನ್. ಇಟ್ಸ್ ಪಾರ್ಟ್ ಆಫ್ ಮೈ ಜರ್ನಿ. ಥ್ಯಾಂಕ್ ಯು ಯಮಹಾ.